ಗೆಳತಿಯರೇ, ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪೂನಾದ ಪ್ರಸಿದ್ಧವಾಗಿರುವಂಥ ಫೀನಿಕ್ಸ್ ಮಾಲ್ಗೆ ಬಂದಿದ್ದೇವೆ ರೀ. ಇಲ್ಲಿ ಏನೇನಿದೆ ಅಂತ ಅನ್ನೋದು ಒಳಗಡೆ ನಿಮಗೆ ತೋರಿಸ್ತೀನಿ. ಬನ್ನಿ, ಈಗ ಫಸ್ಟಿಗೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ ಸಾಮಾನುಗಳು ಸಿಗ್ತಾವ ಅಂತ ಹೇಳಿದರು. ನಾವು ಕೂಡ ಇಲ್ಲಿ ಬಂದಿದ್ದು ಫಸ್ಟ್ ಸಲ. ಈಗ ನಿಮಗೆ ಎಲ್ಲ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ ಅನ್ನೋದು. ಬನ್ನಿ. ಹಾಗೆ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ. ನಾವು ಹೊರಗಡೆಯಿಂದ ಒಳಗಡೆ ಬಂದಾಗ ಈ ಥರ ಕಾಣಿಸ್ತಾ ಇದೆ ನೋಡ್ರಿ. ಅಂದರೆ ಎಷ್ಟು ದೊಡ್ಡದು ಮಾಲ್ ಅದ ಅಂತಂದರೆ ನೋಡ್ಲಿಕ್ಕೆ ತುಂಬಾ ದೊಡ್ಡದದ ರೀ. ಈಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಎದುರುಗಡೆನೇ ಏನದ ಅಂತಂದರೆ ಪಾಂಡ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಇಷ್ಟ ಆಗ್ತದ್ರಲ್ರಿ. ಅದಕ್ಕೋಸ್ಕರ ಸ್ಟಾರ್ಟಿಂಗೇ ಪಾಂಡ ಅದ ರೀ. ಪಾಂಡದ ಮುಂದೆ ಎಲ್ಲರೂ ಫೋಟೋಗಳು ತೆಕ್ಕೋತಾ ಇದ್ರು. ಎಲ್ಲಿ ಬಂದಿದ್ದೇವೆ ಮಾಲಿಗೆ? ಅಮ್ಮು ಎಲ್ಲಿ ಬಂದಿದ್ದೇವೆ? ನಾವು ಕೂಡ ಪಾಂಡ ಮುಂದೆ ಫೋಟೋಗಳನ್ನೆಲ್ಲ ತೆಕ್ಕೊಂಡೇವ್ರಿ. ಅಂದರೆ ಅವ್ರನ್ನು ನಿಮಗೆ ತೋರಿಸಿರ್ಬೋದು. ಕೂಸಿಗೆ ಎತ್ಕೊಂಡವರು ನಮ್ಮ ವೈನಿಯರ ರೀ, ನಮ್ಮ ತಮ್ಮನ ಹೆಂಡತಿ. ಅವ್ರ ಹೆಸರು ಗೌರಿ ಅಂಥೇಳಿ, ಅವ್ರ ಮಗಳ ಹೆಸರು ಮಯೂರಿ ಅಂಥೇಳಿ. ನಾವೆಲ್ಲರೂ ಕಲ್ತೇನೆ ಬಂದಿದ್ದು ಮಾಲಿಗೆ. ಅವರಿಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೂಡ ಅದಲ್ಲ, ಈ ಮಾಲ್ನಾಗ ಏನೇನಿದೆ ಏನೇನಿಲ್ಲ, ಹೇಗೆ ಓಡಾಡಬೇಕು ಅನ್ನೋದು ಕೂಡ ಅವರು ಹೇಳ್ತಾರೆ. ಹಾಗೆ ನಮಗೇನು ಅಷ್ಟೊಂದು ಗೊತ್ತಿಲ್ಲ. ಇಷ್ಟು ದೊಡ್ಡ ಮಾಲಿಗೆ ನಾವು ಬಂದೇ ಇಲ್ಲ. ಇದೇ ಫಸ್ಟ್ ಸಲ ನಾವು ಇಷ್ಟೊಂದು ದೊಡ್ಡದು ಮಾಲಿಗೆ ಬಂದಿದ್ದು. ಅಂದರೆ ಇಲ್ಲಿ ಬೆಲೆ ಕೂಡ ಜಾಸ್ತಿ ಅವ ರೀ. ಅಂದರೆ ಎಲ್ಲ ಥರದ ಸಾಮಾನುಗಳು ಕೂಡ ಸಿಗ್ತಾವ. ಇಲ್ಲಿ ನೋಡ್ಬೋದು, ಸುತ್ತಮುತ್ತನೇ ಇಷ್ಟು ದೊಡ್ಡದದ ನೋಡ್ರಿ. ನಾವು ಎಷ್ಟೊತ್ತು ಓಡಾಡಿದ್ದೀವಿ ಅಂತಂದ್ರೆ ನಿಮಗೆ ಈಗ ಮುಂದೆ ತೋರಿಸ್ತೀನಿ. ಇಲ್ಲಿ ನಾವು ಇನ್ನೂ ಕೆಳಗಡೆ ಇದ್ದೇವೆ ರೀ. ಈ ಲಿಫ್ಟ್ ಕೂಡ ಅವ ರೀ ಮೇಲ್ಗಡೆ ಏರ್ಲಕ್ಕ. ಈ ಥರ ಕಾಣಿಸ್ತಾ ಇದೆ ನೋಡ್ರಿ. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಸ್ನ್ಯಾಕ್ಗಳು ಕೂಡ ಸಿಗ್ತಾವ್ರಿ. ಎಲ್ಲ ಥರದ ಸ್ನ್ಯಾಕ್ಗಳು, ಊಟ ಕೂಡ ಸಿಗ್ತದ. ಇವಾಗ ನಾವು ನೋಡ್ತಾನೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಇಲ್ಲಿ ಬೆಲೆ ಕೂಡ ಒಂದೊಂದು ಸಾಮಾನಿಗೂ ಭಾಳ ರೇಟ್ ಕೂಡ ಜಾಸ್ತಿ ಇತ್ತು. ಬೆಡ್ಡು, ಸೋಫಾ ಸೆಟ್ಗಳು, ಎಲ್ಲ ಥರದ ಸಾಮಾನುಗಳು ಕೂಡ ತುಂಬಾ ಚೆನ್ನಾಗಿದ್ದವು ರೀ. ಡಿಸ್ಕೌಂಟ್ ಕೂಡ ಇತ್ತು. ಈಗ ನಾವು ಈ ಕಡೆ ಹೋಗ್ಲತ್ತಿದ್ದೇವೆ ನೋಡ್ರಿ. ನಮ್ಮ ಅಮ್ಮ ನೋಡ್ರಿ, ಈ ಅಮ್ಮ ಬಿದ್ದಳು. ಸ್ವಲ್ಪ ಕಾಲು ಹಾಕಿ ಜಾಸ್ತಿ ಓಡ್ಲತ್ತಿವಳ್ರಿ. ಹಾಗಾಗಿ ಕಾಲು ಜರುಗಿ ಬೀಳ್ತಾ ಇದ್ದಳು. ಅಂದರೆ ನಮ್ಮ ಮಕ್ಕಳೆಲ್ಲ ಹೋಲತ್ತಿರಲ್ಲ, ಅವ್ರಿಗಿಂತ ಫಾಸ್ಟಾಗಿ ಹೋಗ್ಬೇಕು ಅಂಥೇಳಿ ಆಕಿ ಹೊಂಟಾಳ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಅವ ರೀ ಟೇಬಲ್ಗಳು, ಡೈನಿಂಗ್ ಟೇಬಲು.
ಮಕ್ಕಳಿಗೋಸ್ಕರ ಇಲ್ಲಿ ಗೇಮ್ಗಳು ಆಡ್ತಾರಲ್ಲ ಅಲ್ಲಿಗೆ ಬಂದಿದ್ದೇವೆ ರೀ. ಇಲ್ಲಿ ತುಂಬ ಬೆಲೆ ಕೂಡ ಜಾಸ್ತಿ ಇತ್ತು. ಅಂದರೆ ಸ್ವಲ್ಪ ಲೇಟಾಗಿ ಬಂದಿದ್ದೇವೆ ರೀ ನಾವು. 9 ಗಂಟೆ ಆಲತ್ತಿತ್ತು. ಅಲ್ಲೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಕೆಲವೊಂದು ಆಟಗಳು ಮಾತ್ರನೇ ಇದ್ದೀವಿ ರೀ. ಅವು ಆಡಿಸ್ಕೋತ ನಮ್ಮ ತಮ್ಮ ಆಟ ಆಡಿಸ್ತಿದ್ನು. ಅದ್ರ ಕ್ರೆಡಿಟ್ ಕಾರ್ಡ್ಲಿಂತನೇ ಯೂಸ್ ಮಾಡ್ತಾಯಿದ್ನು. ಅದ್ರ ಬೆಲೆ ಅಷ್ಟು ಗೊತ್ತಿಲ್ಲ, ಅಂದರೆ ಜಾಸ್ತಿ ರೇಟ್ ಅದ ಅಂತ ಹೇಳ್ತಾಯಿದ್ರು. ಕಾರ್ಗಳು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಕಾರ್ಗಳು ಅವ ರೀ. ಕಾರ್ನ್ಯಾಗ ಕುಂತ ಆಡ್ಲಕ್ಕ. ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಲಿಫ್ಟ್ಲಿಂತ. ನನಗಂತೂ ತುಂಬಾ ಭಯ ಆಗ್ತಾಯಿತ್ತು ಲಿಫ್ಟ್ ಇಳೋದು ಏರೋದು. ಅಪ್ಪ ಅದು ನಮಗೆ ರೂಢ ಇಲ್ಲಲ್ಲ, ಅದಕ್ಕೋಸ್ಕರ ತಳಗಡೆ ಇಳ್ಲಕ್ಕೆ ಬರ್ತಿದ್ದಿಲ್ಲ, ಮೇಲ್ಗಡೆ ಏರ್ಲಕ್ಕೆ ಬರ್ತಿದ್ದಿಲ್ಲ ರೀ. ನಮಗೆ ನೋಡಿ ನಗು ಕೂಡ ಬರ್ತಾಯಿತ್ತು. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಚಂದ ಅದ ರೀ. ಇಲ್ಲಿ ಲಾರಿ ಪ್ಲೇ ನಿಂತು ಅದ್ರದಾಗ ಕೆಲವು ಜನಗಳಿಗೂ ನಿಂದಿರಿಸಿದ್ದು, ಅದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಈಗ ನಿಮಗೆ ಇದು ಈಗ ಕೆಳಗಡೆ ಅದ ನೋಡ್ರಿ. ಇದು ಸ್ಟ್ಯಾಚ್ಯೂ. ಇದು ಲಾರಿ ಪ್ಲೇ ಮಾಡ್ಯಾರ, ಸಿಲ್ವರ್ ಕಲರ್ದು ಅದ ರೀ. ಇದು ಲಾರಿ ಪ್ಲೇ ಮಾಡಿದಾರ, ಅದ್ರದಾಗ ಜನಗಳು ನಿಂತಿರುವ ಹಾಗೆ ಸ್ಟ್ಯಾಚ್ಯೂ ಅದ ರೀ. ಇದು ತುಂಬ ಸುಂದರವಾಗಿ ಕಾಣ್ತಾ ಇದ್ದು ಸಿಲ್ವರ್ ಕಲರ್ದು ಅದ ರೀ. ಇಲ್ಲಿ ನಾವೆಲ್ಲ ತಿರುಗಾಡಿನೇ ಸುಸ್ತಾದೆವು. ಏನು ಸಾಮಾನುಗಳು ಕೂಡ ನಾವು ಖರೀದಿ ಮಾಡಿಲ್ರಿ. ಯಾಕಂದರೆ ಇಲ್ಲಿ ತುಂಬಾ ಬೆಲೆ. ಒಂದೊಂದು ಸಾಮಾನಿಗೂ 2,2 ಸಾವಿರ, 1,000. ಒಂದು ಸಣ್ಣದೊಂದು ಪೆನ್ಸಿಲ್ ಹಿಡ್ಕೊಂಡ್ರೂ ಕೂಡ ತುಂಬಾ ರೇಟ್ ಇತ್ತು. ನಮಗೆ ನಮ್ಮದು ಕರ್ನಾಟಕನೇ ಚೆನ್ನಾಗಿ ಅನ್ನಿಸ್ತದೆ ರೀ. ಅಲ್ಲಿ ಬೆಲೆ ಕೂಡ ಕಡಿಮೆ. ನಮ್ಮಂಥ ಮಧ್ಯಮ ಕುಟುಂಬದವ್ರಿಗಂತೂ ತುಂಬಾ ಒಳ್ಳೆಯದು. ಏನು ಸಾಮಾನುಗಳು ಕೂಡ ಕಡಿಮೆ ಬೆಲೆ ಇರ್ತದೆ. ಇಲ್ಲಿ ಪೂನಾದಾಗಂತೂ ಅಬ್ಬಬ್ಬಾ ಎಷ್ಟು ರೇಟ್ ಅಂತೀರಿ. ಅಂದರೆ ಎಲ್ಲ ಥರದ ಸಾಮಾನುಗಳು ಸಿಗ್ತಾವ, ಅದ್ರ ಬೆಲೆ ಮಾತ್ರ ಜಾಸ್ತಿನೇ ಅದ ರೀ. ಮಸಾಜ್ ಸೆಂಟರ್ ಕೂಡ ಅದ ರೀ ಇದ್ರದಾಗ. ಕಿಚನ್ ಐಟಮು, ಲೈಫ್ ಸ್ಟೈಲು ಮತ್ತು ಡೆಕೋರೇಷನ್ ಸಾಮಾನುಗಳು ಸಿಗ್ತಾವ. ಮಕ್ಕಳಿಗೆ ಬೇಕಾಗಿರುವಂಥ ಕೆಲವು ಸಾಮಾನುಗಳು ಸಿಗ್ತಾವ. ಎಲ್ಲ ಥರದ ಸಾಮಾನುಗಳು ಮತ್ತು ಮದುವೆಗೆ ಸೀರೆಗಳು ಸಿಗ್ತಾವ. ಹಾಗೆ ಜ್ಯುವೆಲ್ಲರಿಗಳು ಕೂಡ ಸಿಗ್ತಾವೆ ರೀ. ಮತ್ತು ಬ್ಯೂಟಿ ಪ್ರಾಡಕ್ಟ್ಗಳು ತುಂಬಾ ಅವ ರೀ. ಅಂದ್ರೆ ತುಂಬ ಜಾಸ್ತಿನೇ ಅವ ರೀ ಪ್ರಾಡಕ್ಟುಗಳು. ನಮಗಂತೂ ಇವು ನೋಡಿನೇ ಸುಸ್ತಾಗ್ಬಿಡ್ತು. ನಾವು ಇನ್ನೊಂದು ಸಲ ನಾವು ಇಲ್ಲಿ ಗೇಮ್ದು ಜಾನ್ಗೆ ಬಂದಿದ್ದೇವೆ ರೀ. ಇಲ್ಲಿ ಮಕ್ಕಳು ಇನ್ನೂ ಗೇಮ್ ಆಡ್ತೀನಿ ಅಂತಂದರು. ಅದಕ್ಕೋಸ್ಕರ ಮತ್ತೆ ಬಂದೆವು. ನಾವು ಭೀ ಯಾವ್ದಾರ ಆಡಬೇಕು ಅಂತಂದರೆ ಏನು ಮಾಡಬೇಕು, ಕ್ಲೋಸ್ ಮಾಡಿದ್ರು. ಟೈಮ್ ಆಗಿದೆ ಅಂಥೇಳಿ ಕೆಲವೊಂದು ದೊಡ್ಡವ್ರು ಆಡುವಂಥ ಗೇಮ್ಗಳೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಅಂದ್ರೂ ನಮ್ಮ ತಮ್ಮ ಅವರಿಗೆಲ್ಲ ಆಡಿಸ್ತಾ ಇದ್ನು. ಈಗ ನಾವು ಹೋಗ್ತಾ ಇದ್ದೀವಿ. ಮಮ್ಮು ನಿಮಗೆಲ್ಲರಿಗೂ ಹಾಯ್ ಅಂತ ಅಲ್ಲತ್ತಾಳ ನೋಡ್ರಿ. ಇಲ್ಲಿ ನೋಡ್ತಾ ಇದ್ದಾಳೆ ನೋಡ್ರಿ. ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲೊಂದು ಪಾಂಡ ಅದ ರೀ. ಅಂದರೆ ದೊಡ್ಡದಾಗಿರುವಂಥ ಪಾಂಡ ಅದ ರೀ. ಅದು ಈಗ ನಿಮಗೆ ತೋರಿಸ್ತೀನಿ. ಈ ಕೆಳಗಡೆ ಅದ ರೀ, ಪೂರ ಕೆಳಗಡೆ ನಾವು ಹೋಗುವಾಗದ ನಿಮಗೆ ತೋರಿಸ್ತೀನಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ, ದೊಡ್ಡದಾಗಿರುವಂಥ ಪಾಂಡ ಇದು. ಕೆಳಗಿಲಿಂದ ಈ ಥರ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲೂ ಕೂಡ ಕೆಲವು ಫೋಟೋಗಳು ಕೂಡ ತೆಕ್ಕೊಂಡೆವು. ಇಲ್ಲೂ ಬರ್ತ್ಡೇದು ಗಿಫ್ಟ್ಗಳು ಕೂಡ ಇದ್ದೀವಿ ರೀ. ಕೇಕ್ ಇದ್ದವು. ಇಲ್ಲಿ ನೋಡ್ರಿ, ನೇಲ್ ಪಾಲಿಶ್ಗಳು, ಐಲೈನರ್, ಮಸ್ಕರಾ, ಬ್ಯೂಟಿ ಪ್ರಾಡಕ್ಟ್ಗಳು.
ನಮ್ಮಮ್ಮ ನೋಡೋದು ಒಣ ಪಾಂಡಗಳು, ಅದಕ್ಕೋಸ್ಕರ ನಾನು ಪಾಂಡದ ಬಲ್ಲಿ ಬಂದು ನಿಂತಿದ್ದೇವೆ ನೋಡ್ರಿ. ಇಲ್ಲೆಲ್ಲ ಗ್ಲಾಸ್ನೇ ಕೂಡ ಅವು ಎಲ್ಲ ಗೇಮ್ಗಳು ಅವ ರೀ. ಅದ್ರದಾಗ ಏನೋ ಕಾಯಿನ್ ಹಾಕಿ ತೊಗೊಂಡ್ರೆ ಗೆದ್ದೇವು ಅಂದ್ರೆ ಈ ಥರ ಪಾಂಡಗಳು ಕೊಡ್ತಾರಂತ. ಇವೆಲ್ಲ ನೋಡ್ತಾ ಇದ್ದೀವಿ ನೋಡ್ರಿ. ಟಿಕೆಟ್ಗಳು ತೊಗೊಂಡು ಆ ಗ್ಲಾಸಿನ ಎದುರು ನಾವೇನು ಕುಂತಿದ್ದೇವಲ್ರಿ, ಅಲ್ಲಿ ಆಟ ಆಡಬೇಕು. ಆಟ ಆಡಿದಾಗ ಗೆದ್ದಾಗ ಏನು ಆಗ್ತದಂದರೆ ಅಲ್ಲಿ ಗ್ಲಾಸ್ನಾಗ ಏನು ಸಾಮಾನುಗಳು ಇಟ್ಟಾರಲ್ರಿ, ಒಂದು ಗಿಫ್ಟನ್ನು ಕೊಡ್ತಾರೆ ನಮಗೆ. ಈಗೆಲ್ಲ ಇದನ್ನೆಲ್ಲ ನಾವು ನೋಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಎಷ್ಟಾಗಿದೆ ಅಂತಂದರೆ 11 ಗಂಟೆ ಆಗ್ಯದ ನೋಡ್ರಿ. ತುಂಬಾ ಕತ್ಲಾಯಿತು. ಅಂದರೆ ಇಲ್ಲಿ ಒಣ ತಿರುಗಡೆ ಜಾಸ್ತಿ ಆಯಿತು. ತಿರುಗಡಿ ಸುಸ್ತು ಕೂಡ ಆಯಿತು. ಈಗ ಮನೆಗೆ ಹೋಗ್ಲತ್ತಿದ್ದೇವ್ರಿ. ಹೇಗೆ ಅನ್ನಿಸ್ತು ನಮ್ಮ ಪೂನಾದಾಗಿರುವಂಥ ಮಾಲು? ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸೀನಿ ರೀ. ಹೇಗೆ ಅನ್ನಿಸ್ತು? ತುಂಬ ಸುಂದರವಾಗಿತ್ತಲ್ಲ ಮಾಲು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಆದರೆ ಬೆಲೆ ಜಾಸ್ತಿನೇ ಅದ ರೀ. ಅಂದರೆ ಎಲ್ಲ ಥರದ ಸಾಮಾನುಗಳು ಸಿಗ್ತಾವಲ್ಲ, ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ.